तो भाई जैसा मेकर्स ने वादा किया था अभी सुबह ब्रह्म मुहूर्त में ರಾಮಾಯಣ ಚಿತ್ರದ ಟ್ರೇಲರ್ ಬಿಡುಗಡೆ ಆಗಿದೆ. ಆ ಕ್ಷಣದಲ್ಲೇ ನಾನು ಅದನ್ನು ನೋಡಿದೆ. ಒಂದು ಸತಿ ಅಲ್ಲ, ಹಲವಾರು ಬಾರಿ ನೋಡಿದೆ. ನಿಜ ಹೇಳ್ಬೇಕಂದ್ರೆ ಆ ಟ್ರೇಲರ್ ನಂಗೆ ತುಂಬ ಇಷ್ಟ ಆಯಿತು. ವಿಶೇಷವಾಗಿ ರಾವಣನ ಪಾತ್ರದಲ್ಲಿ ಯಶ್ ಅವರ ಪ್ರಭಾವ ಅತ್ಯದ್ಭುತವಾಗಿದೆ. ಅವರ ವ್ಯಕ್ತಿತ್ವ, ಭಯಾನಕತೆ ಮತ್ತು ಪರದೆ ಮೇಲಿನ ಹಾಜರಾತಿ ಅತ್ಯಂತ ಶಕ್ತಿಶಾಲಿಗೆ ಕಾಣಿಸ್ತಾ ಇದೆ. ಹೌದು, ಕೆಲವು ಸಣ್ಣ ವಿಷಯಗಳು ಇನ್ನೂ ಉತ್ತಮವಾಗಿ ಇರ್ಬೋದಿತ್ತು, ಆದರೆ ಒಟ್ಟಾರೆಯಾಗಿ ನೋಡಿದರೆ ನಮ್ಮ ಮುಂದೆ ಬರಲಿರುವ ಈ ಸಿನಿಮಾ ನನ್ನಲ್ಲಿ ಸಾಕಷ್ಟು ನಿರೀಕ್ಷೆಯನ್ನು ಉಂಟು ಮಾಡಿದೆ. ಈ ಚಿತ್ರದಲ್ಲಿ ವಾಲ್ಮೀಕಿ ರಾಮಾಯಣದಿಂದ ಸಾಕಷ್ಟು ಪ್ರೇರಣೆಯನ್ನು ಪಡೆಯಲಾಗಿದೆ. ಸಿನಿಮಾದ ಅತ್ಯಂತ ಭವ್ಯವಾದ ಕ್ಷಣವೂ ವಾಲ್ಮೀಕಿ ರಾಮಾಯಣದ ಘಟನೆಯನ್ನೇ ಆಧರಿಸಿರುತ್ತೆ ಅಂತ ಟ್ರೇಲರ್ನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೂ ಕೆಲವೊಂದು ಅಂಶಗಳು ವಾಲ್ಮೀಕಿ ರಾಮಾಯಣದಿಂದ ಭಿನ್ನವಾಗಿವೆ. ಅವುಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಖ್ಯ ಕಥೆ ಎಲ್ರಿಗೂ ಗೊತ್ತೇ ಇದೆ. ನಾವು ಇಲ್ಲಿಯವರೆಗೆ ಪರದೆ ಮೇಲೆ ನೋಡಿದ ರಾಮಾಯಣಕ್ಕಿಂತ ಈ ಆವೃತ್ತಿ ಸಂಪೂರ್ಣವಾಗಿ ವಿಭಿನ್ನವಾಗಿ ಇರಲಿದೆ. ಅದರ ಝಲಕ್ ಟ್ರೇಲರ್ನ ಆರಂಭದಲ್ಲಿ ಕೂಡ ಕಾಣುತ್ತೆ. ಮೊದಲು ರಾವಣನನ್ನು ಪರಿಚಯಿಸಲಾಗಿದೆ. ನನ್ನ ಅನಿಸಿಕೆಗೆ ಸಿನಿಮಾದ ಕತೆ ಕೂಡ ಇದೇ ಕ್ರಮದಲ್ಲಿ ಸಾಗ್ಬೋದು. ಮೊದಲು ರಾವಣನ ಪರಿಚಯ, ನಂತರ ಅವನ ದೌರ್ಜನ್ಯ, ಆ ಬಳಿಕ ಶ್ರೀರಾಮನ ಅವತಾರದ ಕಾರಣ, ನಂತರ ಮುಂದಿನ ಕತೆ. ಇಲ್ಲಿ ಯಶ್ ಅವರ ರಾವಣನ ವೈಭವ ಮತ್ತು ಶಕ್ತಿಯನ್ನು ಅದ್ಭುತವಾಗಿ ತೋರಿಸಲಾಗಿದೆ. ಅವರು ಸಂಪೂರ್ಣ ಯೋಧದ ರೂಪದಲ್ಲಿ ಸ್ವರ್ಗಲೋಕವನ್ನು ವಶಪಡಿಸಿಕೊಳ್ಳಲು ಬಂದಿರುವಂತೆ ಕಾಣಿಸ್ತಾರೆ. ಈ ದೃಶ್ಯದಲ್ಲಿ ನನ್ನನ್ನು ಹೆಚ್ಚು ಆಕರ್ಷಿಸಿದ ಒಂದು ಅಂಶವೆಂದರೆ ಅದರ ಸ್ಕೇಲಿಂಗ್. ರಾವಣನ ಗಾತ್ರವನ್ನು ಒಮ್ಮೆ ಗಮನಿಸಿ, ನಂತರ ಅವನ ಎದುರಿಗೆ ಇರುವ ಬೃಹತ್ ದ್ವಾರವನ್ನು ನೋಡಿ. ಅದು ಬಹುಶಃ ಸ್ವರ್ಗಲೋಕದ ಮುಖ್ಯ ಸಭಾಂಗಣದ ಪ್ರವೇಶ ದ್ವಾರ ಆಗಿರ್ಬೋದು. ಈ ದೃಶ್ಯವನ್ನು ನೋಡಿದಾಗ ನನಗೆ ನೇರವಾಗಿ ಹಾಲಿವುಡ್ ಮೂವಿ ಡ್ಯೂನ್ ಚಿತ್ರದ ನೆನಪು ಬಂತು. ಪಾತ್ರಗಳ ಮತ್ತು ಕಟ್ಟಡಗಳ ಗಾತ್ರದ ವ್ಯತ್ಯಾಸದಿಂದ ಇಡೀ ಲೋಕವೇ ಭವ್ಯವಾಗಿ ಕಾಣುತ್ತೆ. ಇದೇ ರೀತಿ ಭವ್ಯತೆ ಅರಮನೆ ಒಳಭಾಗದಲ್ಲೂ, ಕಾಡಿನಲ್ಲೂ ಮತ್ತು ದೊಡ್ಡ ದೊಡ್ಡ ಮರಗಳಲ್ಲೂ ಕಾಣಿಸ್ತಾ ಇದೆ. ಇದು ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಆಗಲಿದೆ. ಇಲ್ಲಿ ರಾವಣ ಒಬ್ಬನೇ ಎಲ್ಲ ದೇವತೆಗಳ ವಿರುದ್ಧ ಯುದ್ಧ ಮಾಡ್ತಾ ಇರೋದನ್ನು ತೋರಿಸಲಾಗಿದೆ. ಅವನನ್ನು ಸಂಪೂರ್ಣ ಕ್ರೂರ ಮತ್ತು ಶಕ್ತಿಶಾಲಿ ರಾವಣನನ್ನಾಗಿ ಚಿತ್ರಿಸಲಾಗಿದೆ. ಮೊದಲು ಈ ಸಿನಿಮಾದಲ್ಲಿ ರಾವಣನ ಪಾತ್ರ ಚಿಕ್ಕದಾಗಿರ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಟ್ರೇಲರ್ ನೋಡಿದ ಮೇಲೆ ರಾವಣನೇ ಸಂಪೂರ್ಣ ಟ್ರೇಲರ್ನ ಕೇಂದ್ರ ಬಿಂದುವಾಗಿ ಕಾಣಿಸ್ತಾ ಇದ್ದಾನೆ. ಅಲ್ಲದೆ ರಾಮ ಮತ್ತು ರಾವಣನ ಬಗ್ಗೆ ಒಂದು ಅತ್ಯಂತ ಅದ್ಭುತ ವಿವರ ಕೂಡ ಇದೆ. ಅದನ್ನು ನಾನು ನಂತರ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಟ್ರೇಲರ್ನ ಕ್ರಮದಲ್ಲೇ ನಾವು ಮುಂದುವರಿಯೋಣ. ಇಲ್ಲಿ ಐರಾವತದ ಒಂದು ಝಲಕ್ ಕೂಡ ಕಾಣಿಸುತ್ತೆ. ಐರಾವತ ಇಂದ್ರನ ದಿವ್ಯ ವಾಹನ. ಈ ಮಹಾಯುದ್ಧದ ನಂತರ ರಾವಣನ ಭಯಾನಕ ಆಳ್ವಿಕೆಯನ್ನು ತೋರಿಸಲಾಗುತ್ತೆ. ಅದರಿಂದ ಸಂಕಷ್ಟಕ್ಕೊಳಗಾದ ದೇವತೆಗಳು ಮಹಾವಿಷ್ಣುವಿನ ಸಹಾಯವನ್ನು ಕೋರ್ತಾರೆ. ಈ ದೃಶ್ಯ ತುಂಬ ದಿವ್ಯವಾಗಿ ಮೂಡಿಬಂದಿದೆ. ಇಲ್ಲಿ ಮಹಾವಿಷ್ಣುವಿನ ಪಾತ್ರವನ್ನು ಸೌರಭ್ ರಾಜ್ ಜೈನ್ ನಿರ್ವಹಿಸುವುದು ಸ್ಪಷ್ಟವಾಗಿ ಕಾಣುತ್ತೆ. ಭಾರತದಲ್ಲಿ ಅವರನ್ನು ಶ್ರೀಕೃಷ್ಣನ ಪಾತ್ರದ ಮೂಲಕ ಎಲ್ಲರೂ ಹೆಚ್ಚಾಗಿ ಗುರುತಿಸ್ತಾರೆ. ನಂತರ ಕಥೆಯ ಪ್ರಕಾರ ದಶರಥ ಮಹಾರಾಜರನ್ನು ತೋರಿಸಲಾಗಿದೆ. ಅವರ ಪಾತ್ರವನ್ನು ಅರುಣ್ ಗೋವೆಲ್ ನಿರ್ವಹಣೆ ಮಾಡಿದ್ದಾರೆ. ಈ ಪಾತ್ರಕ್ಕೆ ಅವರು ಜೀವ ತುಂಬಬಹುದು ಅಂತ ನಾವು ಮುಂದಿನ ದೃಶ್ಯದಲ್ಲಿ ನೋಡ್ತೀವಿ. ಇಲ್ಲಿ ಮಹರ್ಷಿ ವಸಿಷ್ಠರ ಮಾರ್ಗದರ್ಶನದಲ್ಲಿ ದಶರಥ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾ ಇದ್ದಾನೆ. ಅದರ ಫಲವಾಗಿ ಅವನಿಗೆ 4 ಪುತ್ರರು ಜನಿಸ್ತಾರೆ. ಅವರಲ್ಲಿ ಹಿರಿಯ ನಮ್ಮ ಶ್ರೀರಾಮ. ನಂತರ ಶ್ರೀರಾಮನ ಮೊದಲ ಪ್ರವೇಶದ ದೃಶ್ಯವನ್ನು ನೋಡ್ಬೋದು. ಜೊತೆಗೆ ರಾಮನ ಆರಂಭಿಕ ಶಿಕ್ಷಣವನ್ನು ಕೂಡ ತೋರಿಸಲಾಗುತ್ತೆ. ಇಲ್ಲಿ ಮಹರ್ಷಿ ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರಿಗೆ ವಿದ್ಯಾಭ್ಯಾಸ ಮತ್ತು ಶಸ್ತ್ರವಿದ್ಯೆಯನ್ನು ಬೋಧಿಸ್ತಾ ಇರುವ ದೃಶ್ಯವಿದೆ. ಅದೇ ಸಮಯದಲ್ಲಿ ವಿಶ್ವಾಮಿತ್ರರು ಲಕ್ಷ್ಮಣನಿಗೆ ಶ್ರೀರಾಮನಲ್ಲಿ ಅಡಗಿರುವ ದಿವ್ಯ ಶಕ್ತಿಯ ಮಹತ್ವವನ್ನು ತಿಳಿಸ್ತಾರೆ. ನಂತರ ಲಕ್ಷ್ಮಣನು ರಾಮನಿಗೆ ನಮಸ್ಕಾರ ಮಾಡೋ ದೃಶ್ಯ ಅದ್ಭುತವಾಗಿ ಮನ ಮುಟ್ಟುವಂತೆ ಕಾಣಿಸ್ತಾ ಇದೆ. ಈ ಚಿತ್ರದಲ್ಲಿ ಲಕ್ಷ್ಮಣನ ಪಾತ್ರವನ್ನು ರವಿ ದುಬೆ ನಿರ್ವಹಿಸ್ತಾ ಇದ್ದಾರೆ. ಅವರು ಒಳ್ಳೆಯ ನಟರಾಗಿದ್ದು ಕೋಪಿಷ್ಟ ಮತ್ತು ನಿಷ್ಠಾವಂತ ಲಕ್ಷ್ಮಣನ ಪಾತ್ರವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಅದ್ಭುತ ಲಕ್ಷಣಗಳು ಇವೆ. ಮುಂದೆ ಕಾಣ್ತಾ ಇರುವ ಒಂದು ದೃಶ್ಯ ಬಹುಶಃ ಜಟಾಯುದ್ಧ ಆಗಿರ್ಬೋದು. ಇಲ್ಲಿ ರಾಮ ಮತ್ತು ಜಟಾಯುವಿನ ನಡುವೆ ಬಾಂಧವ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ. ಏಕೆಂದರೆ ಮೊದಲ ಭಾಗದ ಅಂತ್ಯವು ಬಹುಶಃ ಜಟಾಯುವಿನ ಮರಣ ಮತ್ತು ಸೀತಾಪಹರಣದ ಘಟನೆಯೊಂದಿಗೆ ಮುಕ್ತಾಯವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಜಟಾಯುವಿಗೆ ಈ ಚಿತ್ರದಲ್ಲಿ ಹೆಚ್ಚು ಪರದೆ ಸಮಯ ದೊರೆಯಬಹುದು. ಇದರ ಜೊತೆಗೆ CGI ಮತ್ತು VFX ಕೂಡ ತುಂಬ ಸುಧಾರಿಸುವಂತೆ ಕಾಣುತ್ತೆ. ವಿಶೇಷವಾಗಿ ಟೀಸರ್ನ ನೋಡಿದರೆ ರಾಕ್ಷಸರ ವಿನ್ಯಾಸವನ್ನು ಸಂಪೂರ್ಣವಾಗಿ ಬದಲಿಸಿ ಇನ್ನಷ್ಟು ನೈಜ ಮತ್ತು ಪರಿಣಾಮಕಾರಿಯಾಗಿ ಮಾಡಿದ್ದಾರೆ. ಆದ್ದರಿಂದ ಚಿತ್ರದ ಮೇಲೆ ನಿರೀಕ್ಷೆ ತುಂಬ ಜಾಸ್ತಿ ಇದೆ. ಸಿನಿಮಾ ಬಿಡುಗಡೆ ಆಗೋದ್ರಲ್ಲಿ ಇದನ್ನೆಲ್ಲ ಇನ್ನೂ ಹೆಚ್ಚು ಉತ್ತಮಗೊಳಿಸ್ತಾರೋ ಅನ್ನೋ ನಂಬಿಕೆ ಕೂಡ ನನ್ನಲ್ಲಿದೆ. ಜಟಾಯುವಿನ ಬಗ್ಗೆ ಮತ್ತೊಂದು ಕುತೂಹಲಕಾರಿ ಅಂಶ ಇದೆ. ಜಟಾಯುವಿನ ಪಾತ್ರಕ್ಕೆ ಅನುಪಮ್ ಖೇರ್ ಧ್ವನಿ ಮತ್ತು ಅಭಿನಯ ನೀಡ್ತಾ ಇದ್ದಾರೆ. ನಿಜಕ್ಕೂ ಈ ಚಿತ್ರದ ಕಾಸ್ಟಿಂಗ್ ಅದ್ಭುತ ಆಗಿದೆ.
ನಂತರ ಶಿವಧನಸ್ಸನ್ನು ಎತ್ತುವ ಪ್ರಸಿದ್ಧ ದೃಶ್ಯ ಬರುತ್ತೆ. ಇಂಥ ದೃಶ್ಯವನ್ನು ನಾವು ಬೇರೆ ಸಿನಿಮಾಗಳಲ್ಲಿ ಕೂಡ ನೋಡಿದ್ದೇವೆ, ಆದರೆ ಮೂಲ ಕಥೆ ಎಲ್ಲಿಂದ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲದೆ ಪರಶುರಾಮರ ಪ್ರವೇಶ ಕೂಡ ನಡೆಯುತ್ತೆ. ಅವರ ಮತ್ತು ಶ್ರೀರಾಮನ ನಡುವಿನ ಅದ್ಭುತ ಮುಖಾಮುಖಿಯನ್ನು ಕೂಡ ನೋಡಬಹುದಾದ ಸಾಧ್ಯತೆ ಇದೆ. ಮುಂದಿನ ದೃಶ್ಯದಲ್ಲಿ ಪರಶುರಾಮರ ಒಂದು ಜಲ ಕೂಡ ಕಾಣುತ್ತೆ. ಅದು ಪರಶುರಾಮನೇ, ಅವರು ಪರಶುರಾಮನೇ. ಟ್ರೇಲರ್ನಲ್ಲಿ ಅವರನ್ನು ಸ್ಪಷ್ಟವಾಗಿ ತೋರಿಸ್ತಿದ್ದರು. ಈ ಪಾತ್ರವನ್ನು ರಣಬೀರ್ ಕಪೂರ್ ನಿರ್ವಹಿಸ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿ ಖಚಿತವಾಗಿದೆ. ಏಕೆಂದರೆ ಪರಶುರಾಮ ಮತ್ತು ಶ್ರೀರಾಮ ಇಬ್ಬರು ಮಹಾವಿಷ್ಣುವಿನ ಅವತಾರಗಳು. ನಂತರ ನಮಗೆ ಸೀತಾದೇವಿ ಮೊದಲ ನೋಟ ಮತ್ತು ಅವರ ಸ್ವಯಂವರ ದೃಶ್ಯ ಕಾಣಿಸುತ್ತೆ. ಆರಂಭದಲ್ಲಿ ಈ ಪಾತ್ರದ ಆಯ್ಕೆ ಬಗ್ಗೆ ಸ್ವಲ್ಪ ಅನುಮಾನ ಇತ್ತು, ಆದರೆ ಮೊದಲ ಲುಕ್ ನೋಡಿದ ನಂತರ ನನ್ನ ಅಭಿಪ್ರಾಯ ಬದಲಾಗಿದೆ. ಸಾಯಿ ಪಲ್ಲವಿ ತನ್ನ ಅಭಿನಯ ಮತ್ತು ಸಹಜ ಸೌಂದರ್ಯದಿಂದ ಸೀತೆಯ ಪಾತ್ರಕ್ಕೆ ಸಂಪೂರ್ಣವಾಗಿ ನ್ಯಾಯ ಒದಗಿಸ್ಬೋದು ಅಂತ ನನಗನ್ಸುತ್ತೆ. ಮುಂದೆ ಕೈಕೇಯಿ 2 ವರಗಳ ಪ್ರಸಂಗ ಕೂಡ ಬರುತ್ತೆ. ಅದರ ಪರಿಣಾಮವಾಗಿ ಶ್ರೀರಾಮನಿಗೆ 14 ವರ್ಷಗಳ ವನವಾಸ ವಿಧಿಸಲಾಗುತ್ತೆ. ರಾಮನು ಅಯೋಧ್ಯೆಯಿಂದ ಹೊರಡುವ ಈ ವಿದಾಯದ ದೃಶ್ಯ ಖಂಡಿತವಾಗಿ ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸುತ್ತೆ. ವಿಶೇಷವಾಗಿ ಅರುಣ್ ಗೋವಿಲ್ ಅವರ ದಶರಥ ರಾಮ ಅಂತ ಕರೆಯುವ ಕ್ಷಣವೇ ಮನಸ್ಸನ್ನು ಮುಟ್ಟುವಂತಿದೆ. ನಂತರ ಭರತನ ಪಾತ್ರ ಕೂಡ ಕಾಣಿಸುತ್ತೆ. ಶ್ರೀರಾಮನ ಪಾದಕೆಯನ್ನು ತಲೆ ಮೇಲೆ ಹೊತ್ಕೊಂಡು ಹೋಗುವ ಭಾವನಾತ್ಮಕ ದೃಶ್ಯವನ್ನು ಟ್ರೇಲರ್ನಲ್ಲಿ ತೋರಿಸಲಾಗಿದೆ. ಇದಾದ ಬಳಿಕ ರಾವಣನ ಸುವರ್ಣ ಲಂಕೆ ಅದ್ಭುತ ದೃಶ್ಯಗಳು ಕೂಡ ಬರುತ್ತವೆ. ಲಂಕಾಧಿಪತಿ ರಾವಣನ ರಾಜಮರ್ಯಾದೆ ಮತ್ತು ಪ್ರಭಾವ ಪ್ರತಿಯೊಂದು ಫ್ರೇಮ್ನಲ್ಲಿ ಅದು ಕಾಣಿಸ್ತಾ ಇದೆ. ಜೊತೆಗೆ ಭವ್ಯ ರಾಕ್ಷಸರ ನೃತ್ಯದ ದೃಶ್ಯ ಕೂಡ ಇರಲಿದೆ. ಮುಂದೆ ಅಶೋಕ್ ವಾಟಿಕೆ, ಪಂಚವಟಿ ಮತ್ತು ಶ್ರೀರಾಮನ ಆಶ್ರಮದ ದೃಶ್ಯಗಳು ಬರುತ್ತವೆ. ಇಲ್ಲಿಯೇ ಶೂರ್ಪನಖೆಯ ಮೂಗು ಮತ್ತು ಕಿವಿಗಳನ್ನು ಲಕ್ಷ್ಮಣನು ಕತ್ತರಿಸುವ ಘಟನೆ ನಡೆಯುತ್ತೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಮೂಗಿನ ಜೊತೆ ಕಿವಿಗಳನ್ನು ಕೂಡ ಕತ್ತರಿಸಲಾಗುತ್ತೆ. ಇಲ್ಲಿಂದ ಸಿನಿಮಾದ ಅತ್ಯಂತ ರೋಚಕ ಭಾಗ ಆರಂಭವಾಗುತ್ತೆ. ನಾವು ಇದುವರೆಗೂ ನೋಡಿದ ಹೆಚ್ಚಿನ ರಾಮಾಯಣಗಳಲ್ಲಿ ಮಾರೀಚನು ಚಿನ್ನದ ಜಿಂಕೆ ರೂಪದಲ್ಲಿ ರಾಮನನ್ನು ದೂರ ಕರ್ಕೊಂಡು ಹೋಗ್ತಾನೆ. ನಂತರ ಲಕ್ಷ್ಮಣನು ಸೀತೆಯನ್ನು ಬಿಟ್ಟು ಹೊರಡುವಾಗ ರಾವಣನು ಸೀತೆಯನ್ನು ಅಪಹರಿಸ್ತಾನೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಇದನ್ನು ಮೊದಲು ಒಂದು ಅತ್ಯಂತ ಭವ್ಯವಾದ ಯುದ್ಧದಿಂದ ತೋರಿಸಿದ್ದಾರೆ. ಶೂರ್ಪನಖಿಯ ಅವಮಾನದಿಂದ ಕೋಪಗೊಂಡ ಅವಳು ತನ್ನ ಸಹೋದರ ಖರನ ಬಳಿಗೆ ಹೋಗ್ತಾಳೆ. ಆಗ ಖರ, ದೂಷಣ ಮತ್ತು ತ್ರಿಶಿರ ಎಂಬ ರಾಕ್ಷಸರ ಜೊತೆಗೂಡಿ ಸುಮಾರು 14,000 ರಾಕ್ಷಸರ ಸೈನ್ಯವನ್ನು ಕರೆದುಕೊಂಡು ರಾಮನ ಮೇಲೆ ದಾಳಿಯನ್ನು ಮಾಡ್ತಾರೆ. ಇಲ್ಲಿಯೇ ಸಿನಿಮಾದ ಅತ್ಯಂತ ರೋಮಾಂಚಕಾರಿ ದೃಶ್ಯ ಬರಬಹುದು. ನಂತರ ತಾನೊಬ್ಬನೇ ಬರಿಗಾಲ್ನಲ್ಲಿ 14,000 ರಾಕ್ಷಸರ ವಿರುದ್ಧ ಯುದ್ಧವನ್ನು ಮಾಡ್ತಾನೆ. ವಾಲ್ಮೀಕಿ ರಾಮಾಯಣದ ವರ್ಣನೆಯ ಪ್ರಕಾರ ಕೇವಲ 1.5 ಮುಹೂರ್ತ, ಅಂದರೆ ಸುಮಾರು 72 ನಿಮಿಷಗಳಲ್ಲಿ ಶ್ರೀರಾಮ ಆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿಬಿಡ್ತಾನೆ. ಅವನ ಬಾಣಗಳ ವೇಗ ಎಷ್ಟಿತ್ತೆಂದರೆ ಬಾಣ ಯಾವಾಗ ಬಿಲ್ನಿಂದ ಹೊರಡ್ತು ಎಂಬುದೇ ರಾಕ್ಷಸರಿಗೆ ಗೊತ್ತಾಗಲಿಲ್ಲ. ಟ್ರೇಲರ್ನಲ್ಲಿ ಕಾಣ್ತಾ ಇರೋ ಆ ಭಾರಿ ಧೂಳಿನ ಸುಂಟರಗಾಳಿ ಮೋಸ್ಟ್ಲಿ ಇದೇ ಯುದ್ಧದ ದೃಶ್ಯ ಆಗಿರ್ಬೋದು. ಈ ಕ್ಷಣ ಸಿನಿಮಾ ಮಂದಿರದಲ್ಲಿ ನಿಜವಾಗ್ಲೂ ರೋಮಾಂಚನವನ್ನು ಕೊಡುತ್ತೆ ಸ್ನೇಹಿತರೆ. ಇಲ್ಲಿ ರಾಮ ಮತ್ತು ರಾವಣನ ನಡುವಿನ ಒಂದು ಅದ್ಭುತ ಸಮಾನತೆಯನ್ನು ಕೂಡ ತೋರಿಸಲಾಗಿದೆ. ಹೇಗೆ ರಾವಣನು ಒಬ್ಬನೇ ಎಲ್ಲ ದೇವತೆಗಳ ವಿರುದ್ಧ ಯುದ್ಧ ಮಾಡಿದ್ನೋ ಹಾಗೆ ಶ್ರೀರಾಮ ಕೂಡ ಒಬ್ಬನೇ 14,000 ರಾಕ್ಷಸರ ವಿರುದ್ಧ ಯುದ್ಧವನ್ನು ಮಾಡ್ತಾನೆ. ಇದೀಗ ವಾಲ್ಮೀಕಿ ರಾಮಾಯಣದಿಂದ ಭಿನ್ನವಾಗಿರುವ ಒಂದು ವಿಷಯದ ಬಗ್ಗೆ ಹೇಳಬೇಕಾದ್ರೆ ಅದು ಲಕ್ಷ್ಮಣ ರೇಖೆ. ನನ್ನ ತಿಳುವಳಿಕೆ ಪ್ರಕಾರ ವಾಲ್ಮೀಕಿ ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆ ಉಲ್ಲೇಖವೇ ಇಲ್ಲ. ಅದು ನಂತರದ ರಾಮಾಯಣಗಳ ರೂಪಾಂತರಗಳಲ್ಲಿ ಸೇರಿಸಲಾದ ಘಟನೆ. ಆದರೆ ಈ ಚಿತ್ರದ ಟ್ರೇಲರ್ನಲ್ಲಿ ಕೂಡ ಲಕ್ಷ್ಮಣ ರೇಖೆಯ ದೃಶ್ಯವನ್ನು ತೋರಿಸಲಾಗಿದೆ. ಬಹುಶಃ ಈ ಸಿನಿಮಾ ವಾಲ್ಮೀಕಿ ರಾಮಾಯಣ ಮತ್ತು ಜನಪ್ರಿಯ ರಾಮಾಯಣ ಎರಡರ ಅಂಶಗಳನ್ನು ಒಟ್ಟಾಗಿ ಸೇರಿಸಿ ತಯಾರಿಸಲಾದಂಥ ಸಿನಿಮಾ ಅಂತ ಕಾಣುತ್ತೆ. ಮುಂದೆ ರಾವಣನು ಸ್ವರ್ಗಲೋಕದ ಮೇಲೆ ದಾಳಿ ಮಾಡೋ ದೃಶ್ಯಗಳು ಕಾಣಿಸುತ್ತವೆ. ಅವನ ಭವ್ಯರಥ, ಇದರ ಜಲ ಕೂಡ ಟ್ರೇಲರ್ನಲ್ಲಿ ಇದೆ. ಜೊತೆಗೆ ಕುಂಭಕರ್ಣನ ಮೊದಲ ನೋಟನ್ನು ಕೂಡ ತೋರಿಸಲಾಗಿದೆ. ಒಂದು ವಿಷಯವನ್ನು ಖಚಿತವಾಗಿ ಹೇಳ್ಬೋದು, ಮೊದಲ ಟೀಸರ್ಗೆ ಹೋಲಿಸಿದರೆ VFX ಮತ್ತು CGI ಮತ್ತು ರಾಕ್ಷಸರ ವಿನ್ಯಾಸಗಳಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸುಧಾರಣೆಯನ್ನು ಮಾಡಲಾಗಿದೆ. ಆದರೆ ಕೆಲವು ದೃಶ್ಯಗಳಲ್ಲಿ ಹಿನ್ನೆಲೆಯನ್ನು ನೈಜವಾಗಿ ಚಿತ್ರೀಕರಣ ಮಾಡಿದರೆ ಇನ್ನೂ ಚೆನ್ನಾಗಿರ್ತದೆ ಅಂತ ನನ್ನ ಅಭಿಪ್ರಾಯ. ಒಟ್ಟಾರೆ ಟ್ರೇಲರ್ನಲ್ಲಿ ರಾವಣ ಪಾತ್ರವೇ ಹೆಚ್ಚು ಮಿಂಚಿದ್ರು, ಉಳಿದ ಕಲಾವಿದರ ಆಯ್ಕೆ ಕೂಡ ಅತ್ಯುತ್ತಮವಾಗಿದೆ. ಹನುಮಂತನ ಪಾತ್ರ ಈ ಮೊದಲ ಭಾಗದಲ್ಲಿ ಬಹಳ ಚಿಕ್ಕದಾಗಿರ್ಬೋದು. ಬಹುಶಃ ಪೋಸ್ಟ್ ಕ್ರೆಡಿಟ್ ದೃಶ್ಯದಲ್ಲಿ ಕಾಣಿಸ್ಬೋದು. ಆ ಪಾತ್ರವನ್ನು ಸನ್ನಿ ಡೆಯೋಲ್ ನಿರ್ವಹಣೆ ಮಾಡ್ತಾಯಿದ್ದಾರೆ. ರಾಮನ ಪಾತ್ರಕ್ಕೆ ರಣಬೀರ್ ಕಪೂರ್ ಸಂಪೂರ್ಣ ನ್ಯಾಯ ಒದಗಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಅವರ ಅಭಿನಯದ ಬಗ್ಗೆ ಸಾಕಷ್ಟು ನಂಬಿಕೆ ನನಗೆ ಕಾಣಿಸ್ತಾ ಇದೆ. ಟೋಟಲಿ ಈ ಚಿತ್ರ ಟ್ರೇಲರ್ ನನಗೆ ತುಂಬ ಇಷ್ಟ ಆಯಿತು. ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಮಾಯಣವನ್ನು ಚಿತ್ರೀಕರಿಸಿರುವುದು ಭಾರತದ ಸಿನಿಮಾ ರಂಗಕ್ಕೆ ಹೆಮ್ಮೆಯ ವಿಷಯ.